ಓಕೆ. ಹರೀಶ್ BP ಅರವಿಂದ್ ತಿಮ್ಮಾಪುರ್. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1586 ಮಾನ್ಯ ಅಬಕಾರಿ ಸಚಿವರು. ಅಧ್ಯಕ್ಷ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಆದರೆ ಯಾವುದೇ ಅಕ್ರಮ ಮದ್ಯ ತಯಾರಿಕೆ ಆಗ್ತಾ ಇಲ್ಲ, ಮದ್ಯ ಮಾರಾಟ ದಂಧೆ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಕೂಡ ಈ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಆದರೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆಮೇಲೆ ಉತ್ತರ ಮಾತ್ರ ಓದಲಿಕ್ಕೆ ಭಾಳ ಚೆನ್ನಾಗಿದೆ. ನಾವು ಗ್ರಾಮ ಸಭೆಗಳನ್ನು ಮಾಡ್ತೀವಿ, ಸ್ತ್ರೀ ಶಕ್ತಿ ಸಂಘಗಳ ಸಭೆ ಮಾಡ್ತೀವಿ, ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ, ರಾಜ್ಯದಲ್ಲಿ ಯಾವುದೇ ಎಕ್ಸೈಸ್ ಇಲಾಖೆಯಿಂದ ತಪ್ಪಾಗದೇ ಇರೋಂಗೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಉತ್ತರ ಬಹಳಷ್ಟು ಚೆನ್ನಾಗಿದೆ ಸಭಾಪತಿಗಳೇ. ಆದರೆ ಇವರು ನೀಡಿರ್ತಕ್ಕಂಥ ಉತ್ತರದಲ್ಲಿ ನನ್ನ ಗಮನಕ್ಕೆ ಒಂದು ಗ್ರಾಮ ಸಭೆಯಲ್ಲಿ ಎಕ್ಸೈಸ್ ಇಲಾಖೆಯವರು ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರೋದೇನು, ಯಾವುದೇ ಇವರು ಕೊಟ್ಟಂಥ ಉತ್ತರದ ಒಂದು ಕೂಡ ಕಾರ್ಯಕ್ರಮಗಳನ್ನು ಎಕ್ಸೈಸ್ ಇಲಾಖೆಯವರು ಮಾಡ್ತಾ ಇಲ್ಲ. ಆದರೆ ಉತ್ತರ ರಾಜ್ಯ ರಾಮರಾಜ್ಯ ಆಗಿದೆ, ನಮ್ಮ ರಾಜ್ಯದಲ್ಲಿ ಮದ್ಯಪಾನನೇ ಇಲ್ಲ ಏನೋ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ದಯವಿಟ್ಟು ಮಾನ್ಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಾವು ದಯವಿಟ್ಟು ಎಲ್ಲ ಅಧಿಕಾರಿಗಳ ಸಭೆ ಕರೆದು ಏನು ನೀವು ಇಲಾಖೆಯಿಂದ ಉತ್ತರ ಕೊಡ್ತೀವಲ್ಲ ಅದರ 10% ಕೆಲಸ ಆಗೋ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾರು ಎಕ್ಸೈಸ್ ಇನ್ಸ್ಪೆಕ್ಟರ್ಗಳು ಬರ್ತಾರೆ ಅವ್ರು ಕಚೇರಿ ಬಿಟ್ಟು ಹೋಗಲ್ಲ. ಅವ್ರು ಏನಪ್ಪ, ಅವ್ರ ಜನರಿಗೆ ಆಗಲಿ ಅಂಗಡಿಯವ್ರಿಗೆ ಯಾವಾಗ ಗೊತ್ತಾಗತ್ತಪ್ಪ ಅಂದರೆ ಅದೇನೋ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಏನೋ ಇರುತ್ತಲ್ಲ, ಆವಾಗ ಮಾತ್ರ ಅವರು ಎಲ್ಲ ಅಂಗಡಿಗವ್ರನ್ನ ಮಾತಾಡ್ಸೋದು ಬಿಟ್ಟರೆ ಇನ್ನು 1 ವರ್ಷಗಳ ಕಾಲ ಯಾವುದೇ ಕಚೇರಿ ಕೆಲಸ ಮಾಡಲ್ಲ. ದಯವಿಟ್ಟು ಸಚಿವರು ವಿಶೇಷ ಗಮನ ಕೊಡದೆ ಹೋದರೆ ನಮ್ಮ ರಾಜ್ಯ ಬಹಳಷ್ಟು, ಅದರಲ್ಲೂ ಶಾಲಾ ಹೈಸ್ಕೂಲ್ ವಿದ್ಯಾರ್ಥಿಗಳು ಮದ್ಯಪಾನ ಮಾಡಿ ಆಕ್ಸಿಡೆಂಟ್ ಆಗಿಬಿಟ್ಟು You explained everything.